ಮೊದಲನೇದಾಗಿ ಹೇಳ್ಬೇಕಂದ್ರೆ ಫ್ಲೂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ವೋಕಲ್ ಸ್ಟಾರ್ಟ್ ಮಾಡಿದ್ದೆ. ಅಂದ್ರೆ ಫ್ಲೂಟ್ ಆಲ್ಮೋಸ್ಟ್ ಹುಡುಗಿಯರಿಗೆ ಬರಲ್ಲ ಅನ್ನೋ ಒಂದು ಮೆಂಟಾಲಿಟಿ ಇರತ್ತೆ ಎಲ್ಲಾರ್ಗುನು. ಹಂಗಾಗಿ ಅಪ್ಪಗೂನು ಹಂಗೆ ಅನ್ಸುತ್ತೆ. ಅದಕ್ಕೆ ವೋಕಲಿಗೆ ಹಾಕಿದ್ರು ನನ್ಗೆ. ವೋಕಲ್ ಅಂದ್ರೆ ಗಾಯನ. ಅದ್ರ ನಂತರ ಹಂಗೆ ನನ್ಗೆ ಫ್ಲೂಟ್ ಕಲಿಬೇಕು ಅಂತ ಆಸೆ ಇರ್ತಿತ್ತು. ಅವಾಗ ಫ್ಲೂಟ್ ತೆಗ್ದು ಬಾರ್ಸೋಕೆ ಟ್ರೈ ಮಾಡಿ. ಹೆಣ್ಣು ಮಕ್ಕಳು ಕೊಳಲು ವಾದನದಲ್ಲಿ ಸಾಧನೆ ಮಾಡುವುದು ಬಹಳ ಕಷ್ಟ ಎನ್ನುವ ಮಾತಿದೆ. ಆದ್ರೆ ಕೊಳಲು ವಾದನವನ್ನ ಕರಗತ ಮಾಡಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಷ್ಟರ ಮಟ್ಟಿಗೆ ಕೊಳಲು ವಾದಕಿಯಾಗಿ ಎಲ್ಲರಿಂದಲೂ ಸೈ ಎನಿಸಿಕೊಂಡಿದ್ದಾಳೆ. ಹೌದು, ವಾದ್ಯಗಳಲ್ಲಿ ಕೊಳಲು ವಾದನಕ್ಕೆ ವ್ಯಾಪಕವಾದ ಮನ್ನಣೆ ಇದ್ದು ಶಾಸ್ತ್ರೀಯ ಸಂಗೀತ, ಭಕ್ತಿಗೀತೆ ಹಾಗೂ ಸುಮಧುರ ಗೀತೆಗಳಿಗೂ ಜೀವ ತುಂಬುವ ಕಾರ್ಯವನ್ನ ಕೊಳಲು ವಾದನ ಮಾಡುತ್ತದೆ. ಅಂತಹ ಕಷ್ಟಕರವಾದ ಕೊಳಲು ವಾದನವನ್ನ ರೂಢಿಸಿಕೊಂಡ ಅಪರೂಪದ ಪ್ರತಿಭೆ ಗುಮ್ಟಾದ ಅಳವಿಕೋಡಿಯ ಚಿತ್ರಲೇಖ ಮಂಜುನಾಥ್ ನಾಯ್ಕ್. ಕೊಳಲು ವಾದನದಲ್ಲಿ ನೈಪುಣ್ಯತೆಯನ್ನ ಸಾಧಿಸಿದ ಚಿತ್ರಲೇಖ ಮಂಜುನಾಥ್ ನಾಯ್ಕ್ ಓರ್ವ ಅಪರೂಪದ ಪ್ರತಿಭೆ. ಇವಳ ಕಲೆಗೆ ಬೆರಗಾಗಿ ಅನೇಕ ಸಂಗೀತಗಾರರು ವೇದಿಕೆಯನ್ನ ಸಂಗೀತ ಕಾರ್ಯಕ್ರಮಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಕೊಳಲು ವಾದನದ ಹರೀಶ್ ಕುಲಕರ್ಣಿ ಅವರಲ್ಲಿ 12 ವರ್ಷದಿಂದ ಅಧ್ಯಯನದೊಂದಿಗೆ ಸಂಗೀತ ಅಭ್ಯಾಸವನ್ನ ಕೂಡ ಮಾಡ್ತಾ ಇದ್ದಾರೆ. 12 ವರ್ಷದ ಕಠಿಣ ಪರಿಶ್ರಮದಿಂದ ಚಿತ್ರಲೇಖ ಅವರು ಓರ್ವ ಪ್ರಸಿದ್ಧ ವಾದಕಿಯಾಗಿ ಪ್ರಸಿದ್ಧಿಯಾಗಿದ್ದಾರೆ ಎಂದರೂ ತಪ್ಪಾಗ್ಲಿಕ್ಕೆ ಇಲ್ಲ. ಹಲವು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಸಂಗೀತ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಹಂಚಿಕೊಂಡ ಇವರು ಓರ್ವ ಅತ್ಯುತ್ತಮ ಕೊಳಲು ವಾದಕಿಯಾಗಿ ಗುರುತಿಸಿಕೊಂಡಿರುವುದು ಉತ್ತರ ಕನ್ನಡ ಜಿಲ್ಲೆಗೆ ಹೆಮ್ಮೆಯ ಸಂಗತಿಯಾಗಿದೆ. ಇಂತಹ ಶ್ರೇಷ್ಠ ಹಾಗೂ ಪ್ರತಿಭಾವಂತ ಕಲಾವಿದರನ್ನ ಪ್ರೋತ್ಸಾಹಿಸುವ ಸದುದ್ದೇಶದಿಂದ ಸಂಗೀತ ಪ್ರಿಯರು, ಸಮಾನ ಮನಸ್ಕರು ಸೇರಿ ಕಲಾವಿದೆ ಚಿತ್ರಲೇಖ ಅವರ ಮನೆಗೆ ತೆರಳಿ ಅವರ ಕುಟುಂಬಸ್ಥರ ಸಮ್ಮುಖದಲ್ಲಿ ವಿನಯಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಸಂಗೀತವನ್ನ 6ರಿಂದ 7ನೇ ತರಗತಿಯಲ್ಲಿ ಸಂಗೀತವನ್ನ ಪ್ರಾರಂಭ ಮಾಡಿದ್ದೇನೆ. ನನ್ನ ಆಸಕ್ತಿ ಹಾಗೂ ಪ್ರತಿಭೆಯನ್ನ ತಂದೆ ಗುರುತಿಸಿ ಸಂಗೀತ ತರಬೇತಿಗೆ ಪ್ರೋತ್ಸಾಹಿಸಿದ್ದಾರೆ ಎಂದು ಕೊಳಲು ವಾದಕಿ ಚಿತ್ರಲೇಖ ಅವರು ಹೇಳಿದ್ರು. ಅದ್ರ ನಂತರ ಹಂಗೆ ನನ್ಗೆ ಫ್ಲೂಟ್ ಕಲಿಬೇಕು ಅಂತ ಆಸೆ ಇರ್ತಿತ್ತು. ಅವಾಗ ಫ್ಲೂಟ್ ತೆಗ್ದು ಬಾರ್ಸೋಕೆ ಟ್ರೈ ಮಾಡ್ತಿದ್ದೆ. ಹಂಗೆ ಒಂದಿನ ಟ್ರೈ ಮಾಡ್ತಿದ್ದಾಗ ಅಪ್ಪಂಗೆ ಏನ್ ಅನ್ಸೋ ಗೊತ್ತಿಲ್ಲ, ಇಲ್ಲ ನೀನು ಸ್ವಲ್ಪ ಕಲಿ ಅಂತ ಹೇಳಿದ್ರು. ಅಲ್ಲಿಂದ ನನ್ನ ಸಂಗೀತ ಪ್ರಾರಂಭ ಆಯ್ತು. ಆಮೇಲೆ ಅವ್ರು ನನ್ಗೆ ಗುರ್ತಿಸಿ ತುಂಬಾ ಪ್ರೋತ್ಸಾಹ ಕೊಟ್ರು. ಎಷ್ಟೇ ಪ್ರಾಬ್ಲಮ್ ಆದ್ರೂ ಕೂಡ, ಅವ್ರಿಗೆ ಎಷ್ಟೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನನ್ಗೆ ಕ್ಲಾಸಸ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಅವರು. ಇದ್ರಲ್ಲಿ ನನ್ನ ತಂದೆ ತಾಯಿಯ ಪಾತ್ರ ತುಂಬಾ ಇದೆ. ಅವ್ರ ಪ್ರೋತ್ಸಾಹ ಇಲ್ಲದೆ ಇಲ್ಲಿ ನಾನೇನೂ ಅಲ್ಲ. ಇನ್ನು ತುಂಬಾ ಮಾಡೋದಿದೆ, ಇದೇನೂ ಅಲ್ಲ ಆಕ್ಚುಲಿ. ಅಂಡ್ ಇದೆಲ್ಲ ಸನ್ಮಾನ ಕೂಡ ತಗೊಳೋಷ್ಟು ದೊಡ್ಡೋಳು ಕೂಡ ನಾನಲ್ಲ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಅಪ್ಪಾಜಿ ಫ್ರೆಂಡ್ ಆಗಿರುವಂತ ದಾಮೋದರ್ ಸರ್ ಅವರು ತುಂಬಾ ಹೆಲ್ಪ್ ಮಾಡಿದ್ರು. ಆಮೇಲೆ ಗಜಾನನ್ ಸರ್ ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ರು, ಈ ತರ ಪ್ರೋತ್ಸಾಹ ಕೊಟ್ರು. ಆಮೇಲೆ ಮಂಜುನಾಥ್ ನಾಯ್ಕ್ ಸರ್ ಅವರು ಕೂಡ ತುಂಬಾ ಈ ತರ ಇವತ್ ಬಂದು ಇಲ್ಲಿ ಸನ್ಮಾನ ಎಲ್ಲ ಮಾಡಿ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದೇ ತರ ನನ್ ಮೇಲೆ ನಿಮ್ಮ ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊತೀನಿ. ಇನ್ನು ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಅವರು ಮಾತನಾಡಿ, ಇಂತಹ ಅತ್ಯುತ್ತಮ ಪ್ರತಿಭೆ ಕುಮಟಾದಲ್ಲಿ ಇರುವಂತದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಸರ್ಕಾರದಿಂದ ಅಗತ್ಯ ಸೌಲಭ್ಯ ಕೊಡಿಸುವ ಜೊತೆಗೆ ಇನ್ನು ಹೆಚ್ಚಿನ ಅವಕಾಶವನ್ನ ಒದಗಿಸಿಕೊಟ್ಟು ನಿಮ್ಮ ಸಾಧನೆಗೆ ನಮ್ಮೆಲ್ಲರ ಸಹಕಾರ ಇರುತ್ತದೆ ಎಂದು ಹೇಳಿದ್ರು. ಅವ್ರ ತಂದೆ ಏನು ಚಿತ್ರಕಲೆಯಲ್ಲಿ ಪರಿಣಿತರಿದ್ರಲ್ಲ, ನಮ್ಮ ಮಗಳಿಗೂ ಸಹ ಚಿತ್ರಲೇಖ ಅಂದೆ ಹೆಸರಿಟ್ಟೆ ಆ ಕಲೆ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸೋದ್ರಲ್ಲಿ ಬಹಳಷ್ಟು ಪ್ರಯತ್ನ ಪಟ್ಟೆ. ಮಗಳಿಗೂ ಏನು ಸಂಗೀತ ಇದರಲ್ಲಿ, ಯಾಕಂದ್ರೆ ನಾನು ಈಗ
ನನ್ಗೆ ಮೊದ್ಲೇ ಆಕ್ಚುಲಿ ಗೊತ್ತಿಲ್ಲಾಗಿತ್ತು. ಗಜಣ್ಣ ಅವರು ಮತ್ತೆ ಇಲ್ಲೆಲ್ಲ ಹೇಳಿದಾಗ ಅಯ್ಯೋ ಇಷ್ಟು ದೊಡ್ಡ ಪ್ರತಿಭೆ ಇದೆ, ನಾವು ಇದು ಒಂದು ಎಲೆ ಮರೆ ಕಾಯಾಗೆ ಇಲ್ಲಿಗೆ ಬಿಟ್ಬಿಟ್ಟಿದ್ದೇವಲ್ಲ ಏನೋ ಅನ್ನೋದು ಒಂದು ನಮ್ಗೆ ಇದಾಗಿತ್ತು. ಆದ್ರೆ ಇವತ್ತಿನಿಂದ ಅವರ ಯಾವುದೇ ಮುಂದಿನ ಉನ್ನತ ಯಾವುದೇ ವ್ಯಾಸಂಗ ಇರ್ಲಿ ಅಥವಾ ಅದರಲ್ಲಿ ಅವರು ಸಾಧನೆ ಮಾಡುವಂತ ಯಾವುದೇ ಅವ್ರ ಮನಸ್ಸಿನಲ್ಲಿ ಏನಿದೆಯೋ ಆ ಎಲ್ಲ ಇದಕ್ಕೂ ನಾವೆಲ್ಲ ಪ್ರೋತ್ಸಾಹದಾಯಕರಾಗಿ ಇರ್ತೇವೆ. ಇಲ್ಲಿಗೆ ಎಲ್ಲರೂ ಇದ್ದೇವೆ, ಪಟಗಾರರಿದ್ದಾರೆ, ನಮ್ಮ ಕುಬಾಲ್ ಅವರು ಇದ್ದಾರೆ. ಇಲ್ಲಿ ಯಾವುದೇ ಸಮಾಜ ಜಾತಿ ಧರ್ಮಕ್ಕೆ ಸೀಮಿತವಾಗಿ ನಾವು ಇದನ್ನು ಮಾಡ್ಲಿಲ್ಲ. ಈ ಊರಿನ ಒಂದು ಪ್ರತಿಭೆ ಎಷ್ಟು ಉನ್ನತ ಮಟ್ಟಕ್ಕೆ ಹೋಗ್ತಾರೋ ಅಲ್ಲೆಲ್ಲ ಹೋಗೋದಕ್ಕೆ ನಾವು ಒಂದು ಬೆನ್ನೆಲುಬಾಗಿ ನಮ್ಮ ಕೈಲಾದ ಸಹಾಯ ಸಹಕಾರದಿಂದ ಇರ್ತೇವೆ ಅನ್ನೋದನ್ನ ನಾನು ಪ್ರಪ್ರಥಮವಾಗಿ ಹೇಳ್ತೇನೆ. ಇನ್ನೊಂದು ಪ್ರಧಾನಮಂತ್ರಿ ಅವರು ಯುವಜನ ಮೇಳಕ್ಕೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಸ್ವಾಗತ ಮಾಡುವಂತ ಒಂದು ಆ ಸಂದರ್ಭದಲ್ಲಿ ಇವರ ಕೊಳಲು ವಾದನವೂ ಸಹ ಅಲ್ಲಿ ಪ್ರಾಮುಖ್ಯತೆ ವಹಿಸಿದೆ. ಹಾಗಾಗಿ ಅಂತ ಒಂದು ದೊಡ್ಡ ಮಟ್ಟದಲ್ಲೂ ನಡೆಯುವಂತ ಕಾರ್ಯಕ್ರಮದಲ್ಲೂ ಇವರು ಭಾಗಿಯಾಗಿದ್ದಾರೆ. ಮತ್ತೆ ನಮ್ಮ ಈಗ ರಾಷ್ಟ್ರ ಮಟ್ಟದ ಎಲ್ಲ ಯೂನಿವರ್ಸಿಟಿಗಳು ನಡೆಸುವಂತ ಏನು ಸ್ಪರ್ಧೆ ಇದೆಯಲ್ಲ ಆ ಸ್ಪರ್ಧೆಯಲ್ಲೂ ಇವರು ಭಾಗವಹಿಸಿ ಈಗ ಅಂತಾರಾಷ್ಟ್ರೀಯ ಮಟ್ಟದ ಯುವಜನ ಏನು ಅದು ಸಂಗೀತ ಸಮ್ಮೇಳನ ಇದೆಯಲ್ಲ ಆ ಸಮ್ಮೇಳನಕ್ಕೂ ಆಯ್ಕೆಯಾಗಿದ್ದಾರೆ. ಇದು ಅವ್ರದ್ದು ಅತಿ ಉನ್ನತವಾದ ಒಂದು ಸಾಧನೆ. ಇದಕ್ಕಿಂತ ಹಿಂದಿನ ಬಗ್ಗೆ ನಾವು ವಿಚಾರ ಮಾಡ್ಬೇಕಂದ್ರೆ ಎಲ್ಲ ಈಗ ಕದಂಬೋತ್ಸವ ಅಥವಾ ನಮ್ದು ಸಿದ್ಧಾರೂಢ ಮಠದಲ್ಲಿ ನಡೆಯುವಂತ ಉತ್ಸವದ ಕಾರ್ಯಕ್ರಮಗಳು ಇಂಥ ನೂರಾರು, ಯಾಕಂದ್ರೆ ಅವ್ರದ್ದು ಸರ್ಟಿಫಿಕೇಟ್ ನೋಡಿದಾಗೆ ನಾನು ಸುಮಾರು ಒಂದು 42 ಸರ್ಟಿಫಿಕೇಟ್ಗಳನ್ನು ನೋಡಿದೆ. ಆದ್ರೆ ಅದಕ್ಕಿಂತ ಹೆಚ್ಚಿನದು ಇದೇ ಇರ್ಬೇಕನ್ನಿಸ್ತದೆ. ಸಾಂಸ್ಕೃತಿಕ ಇಲಾಖೆ ನಾವು ಎಂಜಿನಿಯರ್ ಹತ್ರ ಡಿಸ್ಕಸ್ ಮಾಡಿದಾಗ ಸಾಂಸ್ಕೃತಿಕ ಇಲಾಖೆ ಅಲ್ಲಿ ಒಂದು ಫೆಲೋಶಿಪ್ ಇದನ್ನು ಕೊಡ್ತಾರೆ. ಅಂದ್ರೆ ಏನು ಒಳ್ಳೆ ಪ್ರತಿಭಾವಂತರು ಸಾಧನೆ ಮಾಡಿದವರು ಅಂತ ಇದಕ್ಕೆ ಇದು ಕೊಡ್ತಾರೆ. ಬಟ್ ಅಲ್ಲಿಂದನೂ ಸ್ವಲ್ಪ ಹಣಕಾಸಿನ ನೆರವೇನೋ ಸಿಗ್ತದೆ ಅಲ್ಲ. ಅಂತ ಒಂದು ಇದಕ್ಕೆ ಇವರು ಸೂಕ್ತವಾದ ಒಂದು ಇದೇ ಆಗಿದ್ದಿದ್ರೆ ನಾವು ಅದಕ್ಕೂ ಸಹ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನ ಮಾಡಿ ಅದನ್ನು ಒಂದು ಕೊಡಿಸುವಂತ ಇದರಲ್ಲಿ ನಾವೆಲ್ಲ ಇಲ್ಲೇ ಎಲ್ಲ ಪಕ್ಷದವರು ಇದ್ದಾರೆ. ಎಲ್ಲರೂ ಸೇರಿ ಅದಕ್ಕೂ ಒಂದು ಪ್ರಯತ್ನ ಮಾಡೋಣ. ಅದು ಸಿಕ್ಕಿದ್ರೆ ನಮಗೂ ನಾವು ಇಂಥ ಒಂದು ಪ್ರತಿಭೆಗೆ ಸಹಾಯ ಸಹಕಾರ ಮಾಡೋದು ಅದರಲ್ಲಿ ನಿಂತಿದ್ದೇವೆ ಅನ್ನೋದು ಒಂದು ದೃಢಪಡುತ್ತದೆ. ಹಾಗೆ ಕರವೇ ಜಿಲ್ಲಾಧ್ಯಕ್ಷರಾದ ಭಾಸ್ಕರ್ ಪಡಗಾರ್ ಮಾತನಾಡಿ, ಚಿತ್ರಲೇಖ ಓರ್ವ ಒಳ್ಳೆಯ ಕೊಳಲುವಾದಿ. ಅವರ ಕಲೆಗೆ ನಾವೆಲ್ಲರೂ ಪಕ್ಷ ಜಾತಿ ಭೇದವನ್ನ ಮರೆತು ಸಹಕಾರ ಮಾಡುವ ಭರವಸೆಯನ್ನ ನೀಡಿದರು. ಕೋಡಿಯ ಗ್ರಾಮದಲ್ಲಿ ಬಹಳ ಖುಷಿ ಅನಿಸ್ತಾ ಇದೆ. ನನಗೂ ನಮ್ಮ ಗಜು ನಾಯ್ಕರು ಹೇಳಿದಾಗಲೇ ಗೊತ್ತಾಯ್ತು ಈ ರೀತಿಯ ಒಂದು ಚಿತ್ರಲೇಖ ಎನ್ನುವ ಒಂದು ಪ್ರತಿಭೆ ನಮ್ಮ ಹತ್ತಿರದಲ್ಲೇ ನಮ್ಮ ಪಕ್ಕದಲ್ಲೇ ಇದೆ ಅಂತ ಹೇಳಿದಾಗ ನಮಗೆ ಬಹಳ ಹೆಮ್ಮೆ ಆಯಿತು. ವಿಶೇಷವಾಗಿ ಇವತ್ತು ನಾವೆಲ್ಲ ಸೇರಿ ನಮ್ಮ ಮಂಜುನಾಥ್ ನಾಯ್ಕರು ಅವರಿಗೆ ಪ್ರೋತ್ಸಾಹ ಒಟ್ಟಿಗೆ ಎಲ್ಲ ರೀತಿಯ ಸಹಕಾರವನ್ನ ಎಲ್ಲ ಕಡೆ ಮಾಡ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥ ಪ್ರತಿಭೆಯನ್ನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ಕಾರ ಹಂತದಲ್ಲಿ ಎಲ್ಲಿ ತಲುಪಬೇಕೋ ಅಲ್ಲಿ ಮುಟ್ಟಿಸುವಂತ ಕೆಲಸವನ್ನ ನಾವೆಲ್ಲ ಮುಖಂಡರು ಸೇರಿ ಮಾಡಿದಾಗ ಮಾತ್ರ ಆ ಒಂದು ಪ್ರತಿಭೆಗೆ ನ್ಯಾಯ ಕೊಡಿಸಿದಂತ ಕೆಲಸ ಆಗ್ತದೆ. ನಮ್ಮಿಂದ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಇಂಥ ಪ್ರತಿಭೆಯನ್ನ ದೇಶ ವಿದೇಶಗಳಲ್ಲೂ ನಮ್ಮ ಒಂದು ಅಳವೆ ಕೂಡಿ ನಮ್ಮ ಗ್ರಾಮದ ಪ್ರತಿಭೆಯನ್ನ ಗುರುತಿಸುವಂತ ಕೆಲಸವನ್ನ ನಾವೆಲ್ಲ ಒಗ್ಗಟ್ಟಾಗಿ ಇದರಲ್ಲಿ ಜಾತಿ ಮತ ಪಕ್ಷ ಎಲ್ಲ ಬಿಟ್ಟು ಈ ಮಾದರಿ ಇದು ಇಂಥದನ್ನ ಮಾಡುವಂಥದ್ದು ರೂಢಿಸ್ಕೊಂಡಾಗ ಮಾತ್ರ ಒಂದು ಪ್ರತಿಭೆಗೆ ಕಲೆಗೆ ಬೆಂಬಲ ಕೊಟ್ಟಂಗೆ ಆಗ್ತದೆ. ಅವರ ಕುಟುಂಬಕ್ಕೂ ಅವ್ರ ತಂದೆ ತಾಯಿಗೂ ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ. ಚಿತ್ರಲೇಖ ಅವರ ತಂದೆ ಮಂಜುನಾಥ್ ನಾಯ್ಕ್ ಮಾತನಾಡಿ, ನನ್ನ ಮಗಳಿಗೆ ಮೊದಲಿನಿಂದಲೂ ಸಂಗೀತ, ಚಿತ್ರಕಲೆ, ಕೊಳಲು ವಾದನದ ಬಗ್ಗೆ ಆಸಕ್ತಿ ಇತ್ತು. ಅವಳು ಚಿಕ್ಕವಳಿದ್ದಾಗಲೂ ಒಳ್ಳೆಯ ಸಂಗೀತ ಕಲಾವಿದೆಯನ್ನಾಗಿ ಮಾಡಬೇಕು ಎಂದು ನಿರ್ಧರಿಸಿ ಅವಳಿಗೆ ಪ್ರೋತ್ಸಾಹವನ್ನ ನೀಡುತ್ತಿದ್ದೇನೆ ಎಂದು ಹೇಳಿದರು. ಮೊದಲಿನಿಂದಲೂ ಚಿತ್ರಕಲೆ, ಸಂಗೀತ, ಈ ತಬಲಾ, ಕೊಳಲು ವಾದನದ ಮೇಲೆ ಆಸಕ್ತಿ ಇತ್ತು. ಅಂದ್ರೆ ಅಪಾರ ಆಸಕ್ತಿ ಇತ್ತು. ಆದ್ರೆ ಹೊರ ಜಗತ್ತಿಗೆ ಮುಂದೆ ಅದನ್ನು ವ್ಯಕ್ತಪಡಿಸಲಿಕ್ಕೆ, ಹೆಚ್ಚಿನ ರೀತಿಯಲ್ಲಿ ವ್ಯಕ್ತಪಡಿಸಲಿಕ್ಕೆ ಆಗಲಿಲ್ಲ. ಆ ಒಂದು ಸಮಯದಲ್ಲಿ ನನ್ನ ಮಗಳ ಒಂದು ಪ್ರತಿಭೆಯನ್ನು ನಾನು ಕಂಡುಕೊಂಡೆ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ. ಹಾಗಾಗಿ ಅವಳನ್ನು ಒಂದು
ಒಳ್ಳೆಯ ಸಂಗೀತ ಕಲಾವಿದೆಯನ್ನಾಗಿ ಮಾಡಬೇಕೆಂದು ಅವಳು ಚಿಕ್ಕವಳಿರುವಾಗಲೇ ನಿರ್ಧರಿಸಿದೆ. ಹಾಗೆಯೇ ಅವಳು ಅದಕ್ಕೆ ನನ್ನ ಇಚ್ಛೆಗೆ ತಕ್ಕಂತೆ ಕಲಿಕೆಯಲ್ಲಿ ತೊಡಗಿದಳು. ಪ್ರಾರಂಭದಲ್ಲಿ ನಾನು ಕೂಡ ತಬಲಾ ಮತ್ತು ಚಿತ್ರಕಲೆ, ಕೊಳಲು ವಾದನವನ್ನು ಸುಮಾರು 2 ವರ್ಷಗಳ ಕಾಲ ಕಲಿಸಿದೆ. ಅದನಂತರ ಮುಖ್ಯ ಗುರುಗಳು ಶ್ರೀ ಹರೀಶ್ ಕುಲಕರ್ಣಿ ಅವರಲ್ಲಿ ಕಳಿಸಿದೆ. ಹಾಗೂ ಅಲ್ಲಿ ಸುಮಾರು 10 ವರ್ಷಗಳ ಕಾಲ ಮತ್ತೆ ಕೊಳಲು ವಾದನ ಅಧ್ಯಯನವನ್ನು ಮುಂದುವರಿಸಿದಳು. ಹಾಗೆಯೇ MA, BA ಮ್ಯೂಸಿಕ್ ಹಾಗೂ ಮುಗಿಸಿ MA ಮ್ಯೂಸಿಕ್ ವಿಭಾಗದಲ್ಲಿ ಓದುತ್ತಾ ಇದ್ದಾಳೆ. ಹಾಗೆಯೇ ನನ್ನ ಇಚ್ಛೆಯಂತೆ ಹಾಗೂ ತಾನು ಕೂಡ ಈ ಸಂಗೀತವನ್ನು ಶ್ರೇಷ್ಠ ರೀತಿಯಲ್ಲಿ ಅಧ್ಯಯನ ಮಾಡಿ ವಿಶ್ವವಿದ್ಯಾಲಯ, ರಾಜ್ಯ ಮಟ್ಟ, ದಕ್ಷಿಣ ಭಾರತ ವಲಯ, ರಾಷ್ಟ್ರ ಮಟ್ಟ ಹಾಗೂ ಅದಲ್ಲದೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನರಿಂದ ಯಶಸ್ವಿ ಕಲಾವಿದೆ ಅನ್ನಿಸಿಕೊಳ್ಳುವ ಮಟ್ಟಕ್ಕೆ ತಲುಪಿದ್ದಾಳೆ. ಆದರೆ ಆಕೆ ಇನ್ನೂ ನಿಮ್ಮೆಲ್ಲರ, ನಮ್ಮ ಊರಿನ ಎಲ್ಲ ಜನರ ಪ್ರೋತ್ಸಾಹ ಅದಕ್ಕೆ ಅಗತ್ಯ ಇದೆ. ಯಾಕೆಂದರೆ ಎಷ್ಟೇ ಉನ್ನತ ಮಟ್ಟದಲ್ಲಿ ಹೋದರೂ ಜನರ ಒಂದು ಪ್ರೋತ್ಸಾಹ ಇಲ್ಲದೇ ಇದ್ರೆ ಮತ್ತೆ ಮೇಲ್ ಬರಲಿಕ್ಕೆ ತೊಡಕಾಗ್ತದೆ. ಹಾಗಾಗಿ ಎಲ್ಲ ಜನರು, ನೀವೆಲ್ಲರೂ ತಾವು ಈ ಒಂದು ಸಮಯದಲ್ಲಿ ಚಿತ್ರಲೇಖಗಳಿಗೆ ಈ ಒಂದು ಸನ್ಮಾನವನ್ನು ಮಾಡಿ ಪುರಸ್ಕಾರವನ್ನು ಮಾಡಿದ್ದೀರಿ. ಈ ಸಮಯದಲ್ಲಿ ಪುರಸ್ಕಾರವನ್ನು ಮಾಡಿದಂತ ಮಂಜುನಾಥ್ ನಾಯ್ಕ್ ಅವರಿಗೂ ಕೂಡ ನಾನು ನನ್ನ ಚಿತ್ರಲೇಖ ನಿವೃತ್ತ ಚಿತ್ರಕಲಾ ಶಿಕ್ಷಕರಾದ ಮಂಜುನಾಥ್ ನಾಯ್ಕ್ ಹಾಗೂ ಸುವರ್ಣ ನಾಯ್ಕ್ ಅವರ ಮಗಳು. ಇವಳ ತಂದೆ ಓರ್ವ ಪ್ರತಿಭಾವಂತ ಚಿತ್ರ ಕಲಾವಿದರು ಹಾಗೂ ಉತ್ತಮ ತಬಲಾ ವಾದಕರೂ ಆಗಿದ್ದಾರೆ. ತಂದೆಯಿಂದ ಬಳವಳಿಯಾಗಿ ಬಂದ ಕಲೆ ಚಿತ್ರಲೇಖ ಅವಳಿಗೂ ಬಂದಿದೆ. ಚಿತ್ರಕಲೆಯಲ್ಲಿ ಪ್ರಾವೀಣ್ಯತೆಯನ್ನ ಸಾಧಿಸಿದ ಚಿತ್ರಲೇಖ ಅವರು ತಂದೆ ತಾಯಿ ಪ್ರೋತ್ಸಾಹದಿಂದ ಕೊಳಲು ವಾದನದಲ್ಲಿ ಸಾಧನೆ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ. ಸಂಗೀತದಲ್ಲಿ ಪದವಿ ಪಡೆದು ಸ್ನಾತಕೋತ್ತರ ಪದವಿ ಪಡೆದು ಅಧ್ಯಯನಶೀಲರಾಗಿರುವ ಇವಳು ಅನೇಕ ರಾಷ್ಟ್ರ ಮಟ್ಟದ ಕಾರ್ಯಕ್ರಮದಲ್ಲಿ ವೇದಿಕೆ ಗಿಟ್ಟಿಸಿಕೊಂಡಿದ್ದಾರೆ. ಸನ್ಮಾನಕ್ಕೂ ಪುರಸ್ಕೃತರಾಗಿದ್ದಾರೆ. ದೆಹಲಿಯಲ್ಲಿ ನಡೆದ ಅಖಿಲ ಭಾರತ ರಾಷ್ಟ್ರೀಯ ವಿಶ್ವವಿದ್ಯಾಲಯಗಳ ಸಾಂಸ್ಕೃತಿಕ ಯುವಜನೋತ್ಸವದಲ್ಲಿ ಕೊಳಲು ವಾದನ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿ ಅಂತಾರಾಷ್ಟ್ರೀಯ ಯುವ ಸಾಂಸ್ಕೃತಿಕ ಸಂಗೀತ ಸಮ್ಮೇಳನದಲ್ಲಿ ಭಾಗವಹಿಸುವ ಅವಕಾಶವನ್ನ ಹೊಂದಿದ್ದಾರೆ. ಪ್ರತಿಷ್ಠಿತ ಕದಂಬೋತ್ಸವ, ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ನಡೆದ ನವರಾತ್ರಿ ಉತ್ಸವ, ಕರ್ನಾಟಕ ರಾಜ್ಯ ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ನಡೆದ ಯುವಜನೋತ್ಸವದಲ್ಲಿ 3 ಬಾರಿಗೆ ಕೊಳಲು ಮತ್ತು ತಬಲಾ ವಾದನ ಪ್ರಥಮ ಸ್ಥಾನವನ್ನ ಪಡೆದದ್ದು ಇವರದ್ದಾಗಿದೆ. ಧಾರವಾಡದ ಸಹಿ ಸಂಗಮ ಕಾರ್ಯಕ್ರಮದಲ್ಲಿ, ಭಕ್ತಿಗೀತೆ ಕಾರ್ಯಕ್ರಮದಲ್ಲಿ ಪ್ರಥಮ, ದಕ್ಷಿಣ ಮತ್ತು ಪೂರ್ವ ರಾಜ್ಯಗಳ ಸಮ್ಮೇಳನದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ, ಬೆಳಗಾವಿಯಲ್ಲಿ ನಡೆದ ಮೆಗಾ ಮಲಲಾರ್ ರಾಷ್ಟ್ರ ಮಟ್ಟದ ಸಂಗೀತ ಸ್ಪರ್ಧೆಯಲ್ಲಿ ಕೊಳಲು ವಾದಕಿಯಾಗಿ ಸೆಮಿಫೈನಲ್ಗೆ ತಲುಪಿರುವಂತದ್ದು ಇವರ ಹೆಗ್ಗಳಿಕೆಯಾಗಿದೆ. ಇನ್ನು ಹುಬ್ಬಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ ವೇಳೆ ಇವರ ಕೊಳಲು ವಾದನದ ಮೂಲಕವೇ ಸ್ವಾಗತಿಸಿರುವಂತದ್ದು ಇವರ ಕೊಳಲು ವಾದನದ ಸಾಮರ್ಥ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.